ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ದ್ವಾದಶಿ ಅಡುಗೆ ಏನೇನು ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಎದ್ದೇಳೋದು. ಬೆಳಗ್ಗೆ 5 ಗಂಟೆ ಆಗಿಬಿಟ್ಟಿತ್ತು ಎದ್ದಾಗ. ಇನ್ನು ನಿಮಗೆಲ್ಲ ಗೊತ್ತಿದೆ, ಕಸ ಎಲ್ಲ ಗೂಡಿಸ್ಕೊಂಡು ಹೊರಗಡೆ ಎಲ್ಲ ಸಾರಿಸ್ಕೊಂಡು ಬರೋದ್ರಲ್ಲಿ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ನಾನ ಮಾಡ್ಕೊಂಬಂದು ಅಡುಗೆ ಶುರು ಮಾಡೋದ್ರಲ್ಲಿ 5:45 6 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಸಿಂಪಲ್ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ತುಂಬ ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಅಡುಗೆಯಲ್ಲಿ. ಅಂದರೆ ಪಾಯಸ ಏನೂ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ. ಮೊದಲಿಗೆ ಕುಕ್ಕರ್ಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಕ್ಕಿ ಬೇಳೆ ಇಟ್ಬಿಟ್ರೆ ಒಂದೇ ಸಲ ಅನ್ನನೂ ಆಗುತ್ತೆ, ಬೇಳೆನೂ ಬೇಯುತ್ತೆ. ಹಾಗಾಗಿ ಅಡುಗೆ ಬೇಗ ಆಗುತ್ತೆ. ಇಲ್ಲ ಬೇರೆ ಬೇರೆ ಸಪ್ರೇಟಾಗಿ ಮಾಡ್ಕೋಬೇಕು ಅಂದರೆ ಅನ್ನ ಬೇಗ ಆಗುತ್ತೆ, ಬೇಳೆ ಬೇಗ ಬೇಯೋದಿಲ್ಲ. ಹಾಗಾಗಿ ನಾನು ಕುಕ್ಕರ್ ಬಳಸ್ತೀನಿ. ಬೇಳೆಗೋಸ್ಕರ ನನಗೆ ಕುಕ್ಕರ್ ಬೇಕೇ ಬೇಕಾಗುತ್ತೆ. ಈಗ ನೋಡಿರಿ, ಅಕ್ಕಿ ಎಲ್ಲ ನೀಟಾಗಿ ಒಂದು 3 ಸಲ ತೊಳೆದು ಬೇರೆ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಫಸ್ಟು ಅನ್ನದ್ದು ಕೆಳಗಡೆ ಇಟ್ಬಿಟ್ಟು ಆಮೇಲೆ ಬೇಳೆದು ಇಡ್ತೀನಿ, ಅಥವಾ ಬೇಳೆದಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅನ್ನದ್ದು ಇಡ್ಬೋದು, ಹೇಗಾದರೂ ಮಾಡ್ಕೋಬೋದು. ಇದರಲ್ಲಿ ಒಂದು ಚೂರು ಎಣ್ಣೆ, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಇದೊಂದು 3 ವಿಷಲ್ ಚೆನ್ನಾಗಿ ಮೆತ್ತಗೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಅಷ್ಟೊತ್ತಿಗೆ ನಾನು ಬೇರೆ ಏನಾದರೂ ಪಲ್ಯಗಳು ಅಥವಾ ಬಜ್ಜಿ ಏನು ಮಾಡೋದು ನೋಡ್ತೀನಿ. ತರಕಾರಿನೂ ಸಹ ಸ್ವಲ್ಪ ಇತ್ತು, ಖಾಲಿ ಆಗಿಬಿಟ್ಟಿತ್ತು. ಏಕಾದಶಿ ದಿನ ಎಲ್ಲೂ ಹೊರಗಡೆ ಹೋಗೋಕ್ಕೆ ಮನಸ್ಸಾಗೋದೇ ಇಲ್ಲ ಸ್ನೇಹಿತರೆ ನನಗೆ. ಯಾಕೆ ಅಂದರೆ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಒಂಥರ ಆಗಿಬಿಡುತ್ತೆ ನನಗೆ. ಯಾಕಂದರೆ ಫುಲ್ಲು ನಿರಾಹಾರ ಮಾಡ್ತೀವಿ ನಾವು, ನೀರು ಸಹ ತೊಗೊಳ್ಳಲ್ಲ. ಹಾಗಾಗಿ ಸಂಜೆ ತನಕನೂ ಒಳ್ಳೆ ಆ್ಯಕ್ಟಿವ್ ಆಗಿ ಚೆನ್ನಾಗಿರ್ತೀನಿ ಕೆಲಸ ಮಾಡಿಕೊಂಡು. ಸಂಜೆ ಮೇಲೆ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗುತ್ತೆ. ಹಾಗಾಗಿ ಎಲ್ಲೂ ಹೋಗಿ ಒಂದು ಸೊಪ್ಪು ತರೋದಕ್ಕೂ ನನಗೆ ಮನಸ್ಸಾಗಲಿಲ್ಲ. ಸರಿ, ಏನಿತ್ತೋ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಈಗ ನೋಡಿರಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಂತ್ಯ, ಒಣ ಕೊಬ್ಬರಿ ಎಲ್ಲವನ್ನು ಫ್ರೈ ಮಾಡ್ಕೊಂಡಿದ್ದೀನಿ, ಅದು ತವ್ವೆಗೆ ಹಾಕಲಿಕ್ಕೆ. ಇದು ಬೆಂಡೆಕಾಯಿ ಇತ್ತು, ಅದಕ್ಕೋಸ್ಕರ ಅದನ್ನೇ ನೀಟಾಗಿ ತೊಳೆದು ಒರೆಸಿ ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಇದು ಮೊಸರು ಬಜ್ಜಿ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ರಾಯ್ತ ಅಂತಿರೋ, ಮತ್ತು ನಾವು ಮೊಸರು ಬಜ್ಜಿ ಅಂತೀವಿ. ಮೊಸರು ಬಜ್ಜಿಗೋಸ್ಕರ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆ ಜಿಬ್ಬಿನ ಅಂಶ ಎಲ್ಲ ಹೋಗಬೇಕು, ಕ್ರಿಸ್ಪ್ ಆಗಬೇಕು. ಆವಾಗ ನಮಗೆ ಮೊಸರು ಹಾಕಿದರೂ ಸಹ ಜಿಬ್ಬಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಮೊದಲನೇ ಅನ್ನಕ್ಕೆ ತಿನ್ನೋದಕ್ಕೆ. ಯಾಕಂದರೆ ಇದಕ್ಕೆ ಖಾರ ಏನೂ ಹಾಕಲ್ಲ ನಾನು, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಕೊತೀನಿ ಅಷ್ಟೇ. ಹಾಗಾಗಿ ರುಚಿ ಇರುತ್ತೆ. ಹೇಳಿದ್ನಲ್ಲ, ಉಪವಾಸ ಮಾಡಿದಾಗ ಸ್ವಲ್ಪ ಪಾಯಸನೋ ಅಥವಾ ಇನ್ನೇನಾದರೂ ಸಪ್ಪನೆ ಐಟಮ್ ತಿನ್ನಬೇಕು, ಹೊಟ್ಟೆಗೆ ಹಿತ ಅಂತ. ಹಾಗಾಗಿ ಇವತ್ತು ಪಾಯಸ ಮಾಡಿರಲಿಲ್ಲ, ಆದರೆ ಗಂಜಿ ಮಾಡ್ತೀನಿ. ಕಂಪಲ್ಸರಿ ಗಂಜಿ ಇಲ್ಲದೆ ಇದ್ದರೆ ದ್ವಾದಶಿ ಊಟ ಕಂಪ್ಲೀಟ್ ಆಗೋಲ್ಲ. ಇಲ್ಲಿ ನೋಡ್ರಿ, ಇದೆಲ್ಲ ಫ್ರೈ ಆಗಿದೆ ಬೆಂಡೆಕಾಯಿ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ, ಬಜ್ಜಿಗೋಸ್ಕರ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, ಇಂಗು, ಇದಿಷ್ಟು ಹಾಕಿ ಬಜ್ಜಿಗೋಸ್ಕರ ಒಗ್ಗರಣೆ ರೆಡಿ ಮಾಡಿದೆ. ಈಗ ಮತ್ತೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಅಷ್ಟನ್ನೇ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದು ತವ್ವೆ ಮಾಡಲಿಕ್ಕೋಸ್ಕರ. ತವ್ವೆಗೆ ಸಾರಿಗೆ ಎರಡಕ್ಕೂ ಒಟ್ಟಿಗೆ ಆಗುತ್ತೆ ಅಂತ ಈಗ ಒಂಚೂರು ಸಾರಿಗೆ ಹಾಕ್ಕೊತೀನಿ. ಸಾರಿಗೆ ಒಗ್ಗರಣೆ ಜಾಸ್ತಿ ಹಾಕಬಾರ್ದು, ಅದು ಎಣ್ಣೆ ತೇಲ್ಕೊಂಬಿಡುತ್ತೆ. ಒಂಚೂರೇ ಅಷ್ಟೇ ಇಂಗಿನ ಅಂಶ ಇರೋವಂಥದ್ದು, ಜೀರಿಗೆ ಇರೋವಂಥದ್ದು ಹಾಕಿದರೆ ಸಾಕು. ಈಗ ನೋಡಿರಿ, ನಾನೊಂದು ಸೊಪ್ಪು ಹಾಕ್ತೆ. ಏನು ಅಂತ ಕೇಳ್ಬೋದು. ಪುಂಡಿ ಸೊಪ್ಪು ಅಂತಾರೆ, ಮತ್ತು ಗೋಂಗೂರ ಅಂತಾರೆ, ಪುಂಡಿ ಪಲ್ಯ ಅಂತೀವಿ, ಯಾವುದಾದ್ರೂ ಹೇಳ್ಬೋದು ಹೆಸರು ಇದಕ್ಕೆ. ತುಂಬ ದಿನ ಆಗಿತ್ತು, ತಂದು ಇಟ್ಟಿದ್ದೆ ನಾನು, ಗೊತ್ತೇ ಆಗಿಲ್ಲ, ಅದು ಹಿಂದೆ ಹೋಗ್ಬಿಟ್ಟಿತ್ತು ಫ್ರಿಜ್ಜಲ್ಲಿ. ಸರಿ, ಅದನ್ನೇ ಮಾಡ್ಕೊಂಡು ಬರೋಣ ಒಪ್ಪತ್ತಿಗಲ್ವ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಅದನ್ನೇ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಬೇಳೆ ಬೆಂದಿರೋದು, ಕಟ್ಟೆಲ್ಲ ತೆಕ್ಕೊಂಡು ಸಾರಿಗೆ ಹಾಕಿದ್ದೀನಿ. ಈಗ ಬೇಳೆನ ತವ್ವೆಗೆ ಹಾಕ್ತಾಯಿದ್ದೀನಿ. ಒಂದು ಹೊತ್ತು ಮಾಡೋದಕ್ಕೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಸ್ನೇಹಿತರೆ. ಯಾಕಂದರೆ ಏನಾದರೂ ತಿಂದರೂ ನಡೆಯುತ್ತೆ. ಅನ್ನ, ಸಾರು ಅಥವಾ ಗಂಜಿ, ಬಜ್ಜಿನೋ ಚಟ್ನಿನೋ ಇದ್ದರೆ ಸಾಕಾಗುತ್ತೆ. ದ್ವಾದಶಿ ದಿವಸ ತುಂಬ ಜಾಸ್ತಿ ಅಡುಗೆ ಬೇಕಾಗಲ್ಲ. ತುಂಬ ಉಳಿದ್ಬಿಟ್ರೆ ರಾತ್ರಿಗೆ ಅದನ್ನು ಯಾರೂ ತಿನ್ನಲ್ಲ ನಮ್ಮ ಮನೇಲಿ. ನಾವು ರಾತ್ರಿಗೆ ಏನಾದರೂ ಫಲಹಾರ ಮಾಡೇ ಮಾಡ್ತೀನಿ. ಇವತ್ತು ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಪಡ್ಡಿಗೆ ಹಾಕಿದ್ದೀನಿ. ಸಂಜೆ ಪಡ್ಡು ಮಾಡ್ಕೊತೀವಿ. ಹಾಗಾಗಿ ಸ್ವಲ್ಪನೇ ತವ್ವೆ, ಒಂಚೂರೇ ಸಾರು ಮಾಡೋದು ನಾನು. ಸಾರಂತೂ ಇರಲೇಬೇಕು, ಕಂಪಲ್ಸರಿ. ಅದು ಹುಳಿ ಮಾಡಿದರೂ ಸಾರು ಮಾಡ್ತೀವಿ. ಹಾಗಾಗಿ ನೋಡಿರಿ, ಸಾರಿಗೆ ಸಾರಿನ ಪುಡಿ, ಬೆಲ್ಲ ಹಾಕಿದ್ದೀನಿ. ಉಪ್ಪು, ಹುಣಸೆ ಹಣ್ಣು ಹಾಕಿಬಿಟ್ರೆ ಅದು ಕುದೀತಾ ಇರುತ್ತೆ. ಸ್ವಲ್ಪ ಸಾರು ಚೆನ್ನಾಗಿ ಕುದಿಬೇಕು. ಈ ಕಡೆಗೆ ನಾನು ತವ್ವೆನೂ ಸಹ ಅಟ್ ಎ ಟೈಮ್ ಮಾಡ್ಕೊಂಬಿಡ್ತೀನಿ.
ಹೀಗೆ ಒಟ್ಟಿಗೆ ಇಟ್ಕೊಂಡ್ಬಿಟ್ರೆ ನಮಗೆ ಏನು ಈಸಿ ಆಗುತ್ತೆ ಅಂದರೆ, ಈಗ ನೋಡಿರಿ ಖಾರ ನಾನು ಹುರ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತವ್ವೆಗೆ ಹಾಕ್ತಾಯಿದ್ದೀನಿ. ತವ್ವೆ ರುಚಿ ಆಗುತ್ತೆ ಈ ಥರ ಖಾರ ಹಾಕಿದ್ರೆ, ತುಂಬ ರುಚಿ ಇರುತ್ತೆ. ಒಂದು ಸಲ ಕಡಿದ್ಬಿಟ್ರೆ ಎಲ್ಲನೂ ನೀಟಾಗಿ ಹೊಂದ್ಕೊಂಡ್ಬಿಡುತ್ತೆ ತವ್ವೆ. ಹೀಗೆ ತವ್ವೆ ಸಾರು ಒಟ್ಟಿಗೆ ಇಟ್ಕೊಂಡ್ಬಿಟ್ರೆ ನಮಗೆ ಹುಳಿ ಉಪ್ಪು ಖಾರ ಏನೇನು ಹಾಕ್ತಾಯಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ, ಇದಕ್ಕೆ ಉಪ್ಪು ಹಾಕಿದ್ದೀವಾ ಅಥವಾ ಹುಳಿ ಹಾಕಿದ್ದೀವಾ ಗೊತ್ತಾಗೋದಿಲ್ಲ, ಹಾಗಾಗುತ್ತೆ. ತುಂಬ ಜನ ಕೇಳ್ತಾಯಿದ್ರಿ, ನೀವು ಒಂದೆರಡು ಕಮೆಂಟ್ ಬಂದಿತ್ತು ಸ್ನೇಹಿತರೆ, ಅನ್ನಕ್ಕೆ ಉಪ್ಪು ಹಾಕಿ ಮಾಡ್ತೀರಾ ಅಂತ. ಅನ್ನಕ್ಕೆ ನಾವು ಉಪ್ಪು ಹಾಕೋದಿಲ್ಲ, ಮತ್ತು ರುಚಿನೂ ಸಹ ನೋಡೋದಿಲ್ಲ. ಅಡುಗೆ ಮಾಡೋವಾಗ ರುಚಿ ನೋಡೋದಿಲ್ಲ. ಹೇಳಿದ್ದೆ ನಿಮಗೆ ಹಿಂದೆ ಒಂದು ಸಲ, ಅದು ಹೇಗೆ ಮಾಡ್ತೀರಾ ರುಚಿ ನೋಡಿದೆ ಅಂತ ತುಂಬ ಜನ ಕೇಳಿದ್ರಿ. ನಾವು ನೋಡೋದಿಲ್ಲ, ಅದು ನಮಗೆ ರೂಢಿ ಇಲ್ಲ. ಆಮೇಲೆ ಆ ಥರ ನಾವು ಮಾಡೋದೂ ಇಲ್ಲ, ಅದು ಪದ್ಧತಿ ಅಲ್ಲ ಅಂತ. ಯಾಕೆ ಅಂತಂದರೆ ಮನೆಯಲ್ಲಿ ಹಿರಿಯರು ಇರ್ತಾರೆ ಮತ್ತು ಗಂಡಸರು ಚಿತ್ರಾವತಿ ಅಂತ ಇಡ್ತಾರೆ. ಅವ್ರು ಚಿತ್ರಾವತಿ ಇಡೋ ತನಕನೂ ನಾವು ಊಟ ಮಾಡೋದಿಲ್ಲ, ಎಂಜಲಾಗುತ್ತೆ ಅಂತ. ಹಾಗಾಗಿ ಈ ರೀತಿಯಾಗಿ ನಾವು ರುಚಿಯನ್ನು ನೋಡೋದಿಲ್ಲ. ಏನು ಮಾಡಿದ್ರೂ ರುಚಿ ನೋಡಲ್ಲ. ತಿಂಡಿ ಮಾಡಿದಾಗೂ ನೋಡಲ್ಲ, ಅಡುಗೆ ಮಾಡಿದಾಗೂ ನೋಡಲ್ಲ. ಈಗ ತವ್ವೆಗೂ ಸಾರಿಗೂ ಹುಣಸೆ ಹುಳಿ ಹಿಂಡಿದ್ದೀನಿ. ಇದಕ್ಕೆ ತವ್ವೆಗೆ ಜಾಸ್ತಿ ಬೇಕಾಗಲ್ಲ, ಯಾಕಂದರೆ ಒಂಚೂರು ಹುಳಿ ಇರುತ್ತೆ ಇದು, ಅದಕ್ಕೋಸ್ಕರ. ಈಗ ತವ್ವೆ ಸಹ ಗಟ್ಟಿ ಆಗ್ತಾ ಬಂತು. ಒಂಚೂರು ಹುಳಿ ಪುಡಿ ಹಾಕಿದ್ದೀನಿ ನಾನು, ಜಾಸ್ತಿ ಹಾಕಿಲ್ಲ, ಬೇಕಾಗಲ್ಲ. ನಾವೇನು ಹಸಿಮೆಣ್ಸಿನ್ಕಾಯಿ ಎಲ್ಲ ಕುಟ್ಟಿ ಹಾಕಿರ್ತೀವಲ್ವ, ಅದೇ ತುಂಬ ಚೆನ್ನಾಗಿರುತ್ತೆ. ಈಗ ಕೊನೆಯದಾಗಿ ಗಂಜಿ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ. ಅನ್ನ ನಾನು ಇದಕ್ಕೆ ಸಪ್ರೇಟ್ ಏನು ಮಾಡ್ಕೊಂಡಿರಲಿಲ್ಲ, ಮಾಮೂಲಿ ಏನು ಅನ್ನ ಮಾಡಿದ್ನೋ ಅದಕ್ಕೆ ಒಂದು ಸ್ವಲ್ಪ ತೆಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಮಾಡಿದ್ದೀನಿ. ಹೀಗೆ ಒಂದು ಸೌಟ್ ತೊಗೊಂಡು ನೀಟಾಗಿ ಮೆತ್ತಗೆ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಆಗಿತ್ತು ಇವತ್ತು. ಇಲ್ಲಾಂದರೆ ನಾನು ಸಪ್ರೇಟಾಗಿ ಅನ್ನ ಮಾಡ್ತೀನಿ, ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಮೆತ್ತಗೆ ಅನ್ನ ಮಾಡ್ಕೋಬೇಕು. ಗಂಜಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅಗಳಾಗಿ ಇರಬಾರ್ದು. ಇದಕ್ಕೀಗ ಕಾಯಿ ತುರಿ ರುಬ್ಬಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತು ಜೀರಿಗೆಯನ್ನು ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕಬೇಕು. ಬರೀ ಜೀರಿಗೆ, ಇನ್ನೇನು ಹಾಕಬಾರ್ದು. ಕರ್ಬೇವಿನ ಸೊಪ್ಪು ಬೇಕಾದ್ರೆ ಹಾಕೋಬೋದು. ನಾನು ಬರೀ ಜೀರಿಗೆಯನ್ನೇ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ತೀನಿ. ಆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಜೀರಿಗೆದು, ಮತ್ತು ತುಪ್ಪದ ಘಮನೂ ಇರುತ್ತೆ, ತುಂಬ ರುಚಿ ಇರುತ್ತೆ ಗಂಜಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಸ್ನೇಹಿತರೆ. ದ್ವಾದಶಿ ದಿನ ಗಂಜಿ ಸ್ವಲ್ಪನಾದರೂ ಮಾಡ್ಕೋಬೇಕು, ತುಂಬ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಮಾತ್ರ ಮಿಸ್ ಮಾಡೋದಿಲ್ಲ. ಪಾಯಸ ಮಾಡದೇ ಇದ್ರೂ ಗಂಜಿ ಮಾತ್ರ ಕಂಪಲ್ಸರಿ ಮಾಡ್ತೀನಿ. ಇವತ್ತಿನ ದ್ವಾದಶಿ ಅಡುಗೆ ತುಂಬ ಸಿಂಪಲ್ ಅಡುಗೆ ನೋಡಿರಿ. ಬೆಂಡೆಕಾಯ್ದು ಮೊಸರು ಬಜ್ಜಿ, ಗಂಜಿ ಮತ್ತು ತವ್ವೆ ಸಾರು, ಇದಿಷ್ಟು ಆಗೋದ್ರಲ್ಲೇ 7 ಗಂಟೆ 7 ಕಾಲು ಆಗಿಬಿಟ್ಟಿತ್ತು ಇವತ್ತು. ಹಾಗಾಗಿ ನಾನು ಟೈಮ್ ನೋಡಿಕೊಂಡು ಅಡುಗೆಯನ್ನು ಮುಂದುವರಿಸ್ತೀನಿ. ಮತ್ತು ಹೊರಡೋರ್ನು ನೋಡ್ಕೋಬೇಕಾಗತ್ತೆ ಮನೆಯಿಂದ ಕೆಲಸಗಳಿಗೆ. ಹಾಗಾಗಿ ಸಮಯ ಇತ್ತು ಅಂದರೆ ಪಾಯಸ, ಚಿತ್ರಾನ್ನ ಈ ಥರದ್ದು ಮಾಡ್ತೀನಿ, ಪಲ್ಯ ಅಥವಾ ಇನ್ನೇನಾದರೂ. ಸಮಯ ಇಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಅಡುಗೆಯನ್ನು ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇವತ್ತಿನ ದ್ವಾದಶಿ ಅಡುಗೆ ನಿಮಗೆಲ್ಲ ಹೇಗೆ ಅನಿಸ್ತು ಸ್ನೇಹಿತರೆ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಇದೇನಪ್ಪ ಇಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡಿಬಿಟ್ಟು ಇದಕ್ಕೆ ಕಮೆಂಟ್ ಮಾಡಿರಿ ಅಂತಾರೆ, ಏನು ಕಮೆಂಟ್ ಮಾಡಬೇಕು ಅಂತ ದಯವಿಟ್ಟು ಯೋಚನೆ ಮಾಡಬೇಡ್ರಿ. ಯಾಕೆ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ನನಗೆ, ನಿಮ್ಮ ಅಡುಗೆಗಳು, ನೀವು ಮಾತಾಡೋ ರೀತಿ, ನಿಮ್ಮ ವಾಯ್ಸು ತುಂಬ ಇಷ್ಟ ನಮಗೆ. ಹಾಗಾಗಿ ನೀವು ದಿನನಿತ್ಯ ಏನೇ ಅಡುಗೆ ಮಾಡಲಿ ಅದನ್ನು ವೀಡಿಯೋ ಮಾಡಿ ಹಾಕ್ರಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಅವರೆಲ್ಲ ಪ್ರೀತಿಗೋಸ್ಕರ ನಾನು ಈ ಥರ ಸಿಂಪಲ್ ಅಡುಗೆ ಇದ್ರೂ ಅದನ್ನು ನಾನು ರೆಕಾರ್ಡ್ ಮಾಡಿಬಿಟ್ಟು ಕಳಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿಗೂ ನಾನು ಚಿರಋಣಿ ಅಂತ ಹೇಳ್ತಾ, ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಯಾವಾಗಲಾದರೂ ನನಗೆ ಫ್ರೀ ಆದಾಗ ಖಂಡಿತವಾಗಿ ವೀಡಿಯೋಸ್ನ ಹಾಕ್ತೀನಿ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ಕಾರ.